ನಮಸ್ಕಾರ. ಬೆಂಗಳೂರಿನಲ್ಲೇ ನಿಮ್ಮ ಕಣ್ಣು ತಪ್ಪಿಸಿ ಒಂದು ದೊಡ್ಡ ಕ್ರೈಮ್ ನೆಟ್ವರ್ಕ್ ನಡೀತಿತ್ತು. ಅದನ್ನ ಹೇಗೆ ಬೇರು ಸಮೇತ ಕಿತ್ತಾಕಿದ್ರು ಅಂತ ಇವತ್ ನೋಡೋಣ. ಇದು ಸುಮ್ನೆ ಡ್ರಗ್ಸ್ ಹಿಡಿದ ಕಥೆಯಲ್ಲ. ನಮ್ಮ ಮಧ್ಯದಲ್ಲೇ ನಡೀತಿದ್ದ ಇಡೀ ಡ್ರಗ್ಸ್ ಫ್ಯಾಕ್ಟರಿಯನ್ನೇ ಪತ್ತೆ ಹಚ್ಚಿದ ಒಂದು ರೋಚಕ ಕಾರ್ಯಾಚರಣೆಯ ಕಥೆ. ಮೊದ್ಲು ಈ ನಂಬರ್ ನೋಡಿ, 55.88 ಕೋಟಿ ರೂಪಾಯಿ. ಅಬ್ಬಾ, ಇದೇನು ಸುಮ್ನೆ ನಂಬರಲ್ಲ. ಬೆಂಗಳೂರಿನ ಬೀದಿಗಳಲ್ಲಿ ಮಾರಾಟ ಆಗ್ಬೇಕಿದ್ದ ವಿಷದ ಬೆಲೆ ಇದು. ಇಷ್ಟು ದೊಡ್ಡ ಮೊತ್ತನೇ ಸಾಕು ತೆರೆಮರೆಯಲ್ಲಿ ನಡೀತಿದ್ದ ಈ ನೆಟ್ವರ್ಕ್ ಎಷ್ಟು ದೊಡ್ಡದು, ಎಷ್ಟು ಡೇಂಜರಸ್ ಆಗಿತ್ತು ಅಂತ ಅರ್ಥ ಮಾಡ್ಕೊಳಕ್ಕೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸೀರಿಯಸ್ ವಿಷಯ ಇದೆ. ಈ ದುಡ್ಡು ಏನಿದೆ ಅಲ್ವಾ, ಇದು ಬರೀ ಎಲ್ಲೋ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ದಲ್ಲ. ಬದಲಾಗಿ ಬೆಂಗಳೂರಿನ ಜನ ಇರೋ ಏರಿಯಾಗಳಲ್ಲಿ, ಅಂದ್ರೆ ನಿಮ್ಮ ಮನೆಗಳ ಅಕ್ಕಪಕ್ಕದಲ್ಲೇ ಸೈಲೆಂಟ್ ಆಗಿ ನಡೀತಿದ್ದ ಒಂದು ಇಡೀ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ನೆಟ್ವರ್ಕ್ನ ಭಾಗ ಇದು. ಹಾಗಾದ್ರೆ ಬನ್ನಿ, ಈ ದೊಡ್ಡ ನೆಟ್ವರ್ಕ್ ಒಳಗಡೆ ಇನ್ನಷ್ಟು ಡೀಪ್ ಆಗಿ ಹೋಗಿ ನೋಡೋಣ. ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಂದ್ರೆ ANTF ನಡೆಸಿದ ಈ ಆಪರೇಷನ್ನಲ್ಲಿ ಎಕ್ಸಾಕ್ಟ್ ಆಗಿ ಏನೇನ್ ಸಿಕ್ತು? ಪೊಲೀಸರು ರೇಡ್ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಬರೋಬ್ಬರಿ 21.4 kg MDMA. ಅದು ಸಾಲಿಡ್ ಮತ್ತು ಲಿಕ್ವಿಡ್ ಎರಡೂ ರೂಪದಲ್ಲಿತ್ತು. ಅಂದಹಾಗೆ ಇದೆಲ್ಲ ಸಿಕ್ಕಿದ್ದಲ್ಲಿ ಗೊತ್ತಾ? ಹೊರಮಾವು, ಯರಪಣ್ಣಹಳ್ಳಿ, ಕಣ್ಣೂರು ಈ ಥರದ ಸಾಮಾನ್ಯ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿದ್ದ 3 ಮನೆಗಳಲ್ಲಿ. ಆದ್ರೆ ಅವು ಬರೀ ಮನೆಗಳಾಗಿರ್ಲಿಲ್ಲ. ಡ್ರಗ್ಸ್ ತಯಾರು ಮಾಡೋಕೆ ಬೇಕಾದ ಎಲ್ಲಾ ಮಷಿನರಿಗಳನ್ನ ಇಟ್ಕೊಂಡಿದ್ದ ಮಿನಿ ಫ್ಯಾಕ್ಟ್ರಿಗಳೇ ಆಗಿದ್ವು. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಲ್ವಾ? ಯಾರ ಕಣ್ಣಿಗೂ ಬೀಳ್ದೆ ಇಷ್ಟು ಸೈಲೆಂಟಾಗಿ ಆಪರೇಟ್ ಮಾಡ್ತಿದ್ದ ಈ ನೆಟ್ವರ್ಕ್ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿದ್ದಾದ್ರೂ ಹೇಗೆ? ಇದರ ಫಸ್ಟ್ ಕ್ಲೂ ಸಿಕ್ಕದು ಎಲ್ಲಿ? ಈ ಇಡೀ ಕೇಸ್ನ ಮೂಲವೆಂಗಿದೆ ಅಂತ ಹುಡುಕ್ತಾ ಹೋದ್ರೆ ನಾವು ಬೆಂಗಳೂರನ್ನ ಬಿಟ್ಟು ತುಂಬಾ ದೂರ ಹೋಗ್ಬೇಕು. ಹೌದು, ಈ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಸಾಮ್ರಾಜ್ಯದ ಬಾಗಿಲು ಓಪನ್ ಆಗಿದ್ದು ಮುಂಬೈನಲ್ಲಿ ಸಿಕ್ಕ ಒಂದೇ ಒಂದು ಚಿಕ್ಕ ಸುಳಿವಿನಿಂದ. ಮುಂಬೈನ ವಾಶಿಯಲ್ಲಿ ಅಬ್ದುಲ್ ಖಾದಿರ್ ರಶೀದ್ ಶೇಖ್ ಅಂತ ಒಬ್ನ ಅರೆಸ್ಟ್ ಮಾಡಿದ್ರು. ಆವಾಗ್ಲೇ ನೋಡಿ ಈ ಇಡೀ ಕೇಸ್ಗೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು. ಅವನಿಂದ ಸಿಕ್ಕ ಇನ್ಫಾರ್ಮೇಶನ್ ಇದೆಯಲ್ಲ, ಅದೇ ಪೊಲೀಸರ್ನ 100 ಕಿಲೋಮೀಟರ್ ದೂರ ಅಂದ್ರೆ ಬೆಂಗಳೂರಿನಲ್ಲಿ ಉಳ್ಚಿದ್ದ ಈ ಫ್ಯಾಕ್ಟ್ರಿಗಳ ತನಕ ಕರ್ಕೊಂಡ್ಬಂತು. ಸರಿ, ಹಾಗಾದ್ರೆ ಈ ನೆಟ್ವರ್ಕ್ ಹಿಂದೆ ಇದ್ದವರ್ ಯಾರು? ಈ ಇಡೀ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡ್ತಿದ್ದ ಆ ಮಾಸ್ಟರ್ ಮೈಂಡ್ಗಳು ಯಾರು? ಇದು ಖಂಡಿತ ಒಬ್ಬಿದ್ರು ಸೇರಿ ಮಾಡಿದ ಕೆಲ್ಸ ಅಲ್ಲ. ಬದಲಾಗಿ ಇದು ಪ್ರತಿಯೊಬ್ಬರಿಗೂ ಅವರವರದೇ ಆದ ರೋಲ್ ಇದ್ದಂಥ ವೆಲ್ ಆರ್ಗನೈಸ್ಡ್ ಟೀಮ್ ಆಗಿತ್ತು. ಈ ಗ್ಯಾಂಗ್ನ ಸ್ಟ್ರಕ್ಚರ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಮಾಸ್ಟರ್ ಮೈಂಡ್ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್. ಇವನೇ ಬೆಂಗಳೂರಿನಲ್ಲಿ ಮನೆಗಳನ್ನ ಬಾಡಿಗೆಗೆ ತಗೊಂಡು ಈ ಫ್ಯಾಕ್ಟ್ರಿಗಳನ್ನ ಸೆಟ್ ಮಾಡಿದ್ದು. ಮುಂಬೈನಲ್ಲಿ ಸಿಕ್ಕಿಬಿದ್ದು ಇಡೀ ನೆಟ್ವರ್ಕ್ ಬಗ್ಗೆ ಕ್ಲೂ ಕೊಟ್ಟಿದ್ದು ಅಬ್ದುಲ್ ಖಾದಿರ್. ಇನ್ನು ಈ ಡೇಂಜರಸ್ ಡ್ರಗ್ಸ್ ತಯಾರು ಮಾಡೋಕೆ ಎಕ್ಸ್ಪರ್ಟ್ಸ್ ಬೇಕಲ್ವಾ? ಅದಕ್ಕೋಸ್ಕರನೇ ರಾಜಸ್ಥಾನದಿಂದ ಸೂರಜ್ ಮತ್ತು ಮಲ್ಖಾನ್ ಅನ್ನೋ ಇಬ್ರನ್ನ ಸ್ಪೆಷಲ್ ಆಗಿ ಕರ್ಕೊಂಡ್ ಬಂದಿದ್ರು. ಸರಿ, ಈಗ ದುಡ್ಡಿನ ವಿಷಯಕ್ಕೆ ಬರೋಣ. ಡ್ರಗ್ಸ್ ತಯಾರು ಮಾಡೋದು ಒಂದು ಕಡೆ ಆದ್ರೆ ಅದನ್ನ ಮಾರಿ ಬಂದ ಹಣವನ್ನ ಮ್ಯಾನೇಜ್ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜ್. ಹಾಗಾದ್ರೆ ಇವರು ತಮ್ಮ ಈ ಬ್ಲ್ಯಾಕ್ ಬಿಸ್ನೆಸ್ ಅನ್ನ ಹೇಗೆ ನಡೆಸ್ತಿದ್ರು? ನೋಡಿ, ಇವರು ಬೆಂಗಳೂರನ್ನ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ಕೊಂಡಿದ್ರು. ಇಲ್ಲಿ ರೆಡಿಯಾದ ಡ್ರಗ್ಸ್ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಅದನ್ನ ಮುಂಬೈ, ಪುಣೆ ಹೀಗೆ ದೇಶದ ಬೇರೆ ಬೇರೆ ದೊಡ್ಡ ಸಿಟಿಗಳಿಗೆ ಸಿಸ್ಟಮ್ಯಾಟಿಕ್ ಆಗಿ ಸಪ್ಲೈ ಮಾಡ್ತಿದ್ರು. ಅಂದ್ರೆ ಇದೊಂದು ಇಂಟರ್ ಸ್ಟೇಟ್ ಲೆವೆಲ್ನಲ್ಲಿ ಹರಡ್ಕೊಂಡಿದ್ದ ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗಿತ್ತು. ಅವರ ಮೋಡಸ್ ಆಪರೆಂಡಿ ಅಂದ್ರೆ ಕೆಲಸ ಮಾಡೋ ರೀತಿ ಎಷ್ಟು ಪಕ್ಕಾ ಪ್ಲಾನ್ ಆಗಿತ್ತು ಅಂದ್ರೆ ಈ 3 ಸ್ಟೆಪ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟೆಪ್ 1, ಬೆಂಗಳೂರಿನ ಫ್ಯಾಕ್ಟರಿಗಳಲ್ಲಿ MDMA ತಯಾರು ಮಾಡೋದು. ಸ್ಟೆಪ್ 2, ಅದನ್ನ ದೇಶದ ಬೇರೆ ಬೇರೆ ಕಡೆ ತಮ್ಮ ನೆಟ್ವರ್ಕ್ ಮೂಲಕ ಸಪ್ಲೈ ಮಾಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 3, ಆ ಡ್ರಗ್ಸ್ ಮಾರಿ ಬಂದ ಬ್ಲ್ಯಾಕ್ ಮನಿಯನ್ನ ತಗೊಂಡ್ಹೋಗಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡೋದು. ಹೀಗೆ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡ್ತಿದ್ರು. ಸೊ ಓವರಾಲ್ ಆಗಿ ಹೇಳೋದಾದ್ರೆ ಮುಂಬೈನಲ್ಲಿ ಸಿಕ್ಕ ಒಂದೇ ಒಂದು ಚಿಕ್ಕ ಕ್ಲ್ಯೂ ಬೆಂಗಳೂರಿನ ಜನ ಓಡಾಡೋ ಏರಿಯಾಗಳಲ್ಲೇ ಮುಚ್ಚೋಗಿದ್ದ ಕೋಟ್ಯಾಂತರ ರೂಪಾಯಿ ಡ್ರಗ್ ಎಂಪೈರ್ ಅನ್ನೇ ಹೊರಗೆಳೀತು. ಇದು ಕ್ರಿಮಿನಲ್ ನೆಟ್ವರ್ಕ್ಗಳು ಎಷ್ಟು ಕಾಂಪ್ಲೆಕ್ಸ್ ಆಗಿರ್ತಾವೆ ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್. ಹೋಗೋ ಮುಂಚೆ ಒಂದು ಯೋಚನೆ ಮಾಡೋಣ. ನಮ್ಮ ಸಿಟಿಗಳಲ್ಲಿ ನಮ್ಮ ಕಣ್ಣು ಮುಂದೆನೇ ಇಷ್ಟು ಸೈಲೆಂಟ್ ಆಗಿ, ಇಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಕೆಲಸ ಮಾಡೋ ಇಂಥ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ಗಳನ್ನ ಪತ್ತೆ ಹಚ್ಚೋದು ನಿಜಕ್ಕೂ ಎಷ್ಟು ಚಾಲೆಂಜಿಂಗ್ ಆದ ಕೆಲಸ ಆಗಿರ್ಬೋದಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪೌರಾಣಿಕ